ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮನೆಯಲ್ಲೇ ಯಾವ ರೀತಿ ಗಿಣ್ಣನ ರೆಡಿ ಮಾಡ್ಕೊಳ್ಳೋದು ಅಂತಂದೇಳಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಯೂಸ್ ಮಾಡಿಲ್ಲ, ಕಂಡೆನ್ಸ್ ಮಿಲ್ಕನ್ನು ಯೂಸ್ ಮಾಡಿಲ್ಲ. ತುಂಬ ಈಸಿಯಾಗಿ ಮನೆಯಲ್ಲಿ ಸುಲಭವಾಗಿ ಹಸುವಿನ ಗಿಣ್ಣದ ಥರನೇ ಅದೇ ಟೇಸ್ಟಲ್ಲಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಈ ರೀತಿ ನೀವು ಗಿಣ್ಣ ಮಾಡಿಕೊಂಡ್ರೆ ಹಸುವಿನ ಹಾಲನ್ನು ತೊಗೊಂಬಂದು ಮಾಡೋದನ್ನೇ ಬಿಡ್ತೀರಾ. ಅಷ್ಟು ರುಚಿಯಾಗಿ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಗಿಣ್ಣ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ, ಅದೇ ಟೇಸ್ಟಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಮನೆಯಲ್ಲೇ ಸುಲಭವಾಗಿ ಹಸುವಿನ ಗಿಣ್ಣದ ಥರ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಈ ರೀತಿ ಜಾಗಿರೋದನ್ನು ತಗೋಬೇಕು. ಇವಾಗ ಕಾಟನ್ ಬಟ್ಟೆ ತೊಗೊತಾ ಇದ್ದೀನಿ ನೋಡಿ, 2 ಪದರಾಗಿ ತೊಗೊಂಡಿರೋದು. ಇವಾಗ ನಾನು 1 ಲೀಟರಷ್ಟು ಮೊಸರನ್ನ, ಗಟ್ಟಿ ಮೊಸರನ್ನ ತೊಗೊತಾ ಇದ್ದೀನಿ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ 1 ಲೀಟರ್ನ ತೊಗೋತಾ ಇದ್ದೀನಿ. ಇವಾಗ ನೋಡಿ, ಇದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು, ಆ ರೀತಿ ಇದನ್ನು ಸೋಸಿ ತೊಗೋಬೇಕಾಗುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಕವರ್ ಮಾಡಿಕೊಂಡು ಡಬಲ್ ಪದರಾಗಿ ತಗೊಳ್ಳಿ. ನೋಡಿ ಈ ರೀತಿ ನೀರು ತೆಗಿಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀರನ್ನು ತೆಗಿಬೇಕಾಗುತ್ತೆ. ನೋಡಿ ಇದರಲ್ಲಿ 1 ಲೀಟರ್ ಮೊಸರಲ್ಲಿ ಇಷ್ಟು ನೀರು ಬಂದಿದೆ ನೋಡಿ. ಇನ್ನೂ ನೀರು ಇರುತ್ತೆ, ಆದಷ್ಟು ಎಷ್ಟಾಗುತ್ತೆ ಅಷ್ಟು ನೀರನ್ನು ತೆಗಿಬೇಕು. ಇವಾಗ ನೋಡಿ ಒಂದು ಬೌಲಲ್ಲಿ ಮೊಸರನ್ನ ತೆಗಿತಾ ಇದ್ದೀನಿ. ಇವಾಗ ನಾನು 150 ಗ್ರಾಮ್ ಅಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಚಿಕ್ಕ ಬೌಲಿಂದ 1 ಬೌಲಷ್ಟು ಹಾಲಿನ ಪೌಡರ್, ಇದಿಷ್ಟನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಿದ್ದೀನಿ. ಹಾಲಿನ ಪೌಡರು ಆಪ್ಷನಲ್ಲು, ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಮಾಡಿದರೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಮಿಕ್ಸ್ ಮಾಡಿರೋದನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಳ್ಳಿ. ನೋಡಿ ಈ ರೀತಿ ಕರೆಕ್ಟಾಗಿ ಬೆಲ್ಲ ಕರಗಬೇಕು, ಆ ರೀತಿ ಗ್ರೈಂಡ್ ಮಾಡಿ ತೊಗೊಳ್ಳಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ತಾಯಿದ್ದೀನಿ. ಆದಷ್ಟು ಈ ರೀತಿ ಚೌಕ್ ಇರುವಂಥ, ರೌಂಡ್ ಇರುವಂಥ ಬೌಲನ್ನು ತೊಗೊಳ್ಳಿ. ಇವಾಗ ಫ್ಲೇವರಿಗೆ ಏಲಕ್ಕಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ ಈ ರೀತಿ ಒಂದು ಸ್ಟ್ಯಾಂಡನ್ನು ಇಟ್ಟುಕೊಂಡು ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇದನ್ನು 30ರಿಂದ 40 ನಿಮಿಷ ಕರೆಕ್ಟಾಗಿ ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ನಾನು 2 ಪ್ಲೇಟನ್ನು ಇಡ್ತಾ ಇದ್ದೀನಿ. ಈ ರೀತಿ ಒಮ್ಮೆ ಇಡಬೇಕು, ಸಣ್ಣ ಪ್ಲೇಟ್ ಇಟ್ಟು ಆನಂತರ ದೊಡ್ಡ ಪ್ಲೇಟ್ ಇಡಿ. ಯಾಕಂದರೆ ಸ್ಟೀಮ್ ಮಾಡುವಾಗ ಒಳಗೆಲ್ಲ ನೀರು ಹೋಗೋ ಚಾನ್ಸಸ್ ತುಂಬ ಇರುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ 40 ನಿಮಿಷ ಆಗಿದೆ, ತೆಗಿತಾ ಇದ್ದೀನಿ. ಬಿಸಿ ಇರುವಾಗಲೇ ಸ್ವಲ್ಪ ನೀರು ಅನ್ನಿಸುತ್ತೆ, ಆರಿದ ಮೇಲೆ ಅದೆಲ್ಲ ಹೋಗುತ್ತೆ. ಇವಾಗ ನೋಡಿ ತೆಗಿತಾ ಇದ್ದೀನಿ. ಇವಾಗ ಹಾಫ್ ಆನ್ ಅವರ್ ನಂತರ ನಾನು ತೋರಿಸ್ತಾ ಇರೋದು. ಕರೆಕ್ಟಾಗಿ ಇದು ಆರಬೇಕು, ಕಂಪ್ಲೀಟಾಗಿ ಆರಿದ ನಂತರ ಇದನ್ನು ಕಟ್ ಮಾಡಬೇಕು. ಇವಾಗ ನೋಡಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ, ಚೆನ್ನಾಗಿ ಬೆಂದಿದೆ. ಈ ರೀತಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡಿ ತೊಗೋತಿದ್ದೀನಿ. ನಿಮಗೆ ಯಾವುದು ಬೇಕಾಗುತ್ತೆ ಹಾಗೆ ಕಟ್ ಮಾಡಿ ತೊಗೊಳ್ಳಿ. ಇನ್ನೂ ಸ್ವಲ್ಪ ಬೇಯಬೇಕು ಅನಿಸಿದರೆ ಇನ್ನೊಂದು 10 ನಿಮಿಷ ಬೇಯಿಸ್ಕೋಬೋದು. ಇವಾಗ ನೋಡಿ ನೀವು ಹಾಫ್ ಆನ್ ಅವರು ಫ್ರಿಜ್ಜಲ್ಲಿ ಇಟ್ಟು ಈ ರೀತಿ ಕಟ್ ಮಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಆರಿದ ನಂತರ ಫ್ರಿಜ್ಜಲ್ಲಿ ಇಡಬೇಕು, ಆನಂತರ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ. ಎಷ್ಟು ಚೆನ್ನಾಗಿ ಸ್ಕ್ವೇರಲ್ಲಿ ಬರುತ್ತೆ. ಇವಾಗ ನಾವು ಆಕಳ ಗಿಣ್ಣ ತಿಂದಿರ್ತೀವಿ, ಅದೇ ರೀತಿ ನಾವು ಅದೇ ಟೇಸ್ಟಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಯಾರಿಗೆಲ್ಲ ಗಿಣ್ಣ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಬೇಕು ಅಂತಾಗ ಹಸುವಿನ ಹಾಲು ಸಿಗೋದಿಲ್ಲ, ಗಿಣ್ಣದ ಹಾಲು ಮನೆಯಲ್ಲೇ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ನಾನು ಕಂಪ್ಲೀಟಾಗಿ ಆರಿದ ನಂತರ 1 ಅವರು ಫ್ರಿಜ್ಜಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಮಾಡಿಕೊಂಡ್ರೆ ಹಸುವಿನ ಹಾಲು ತೊಗೊಂಡು ಬಂದು ಮಾಡೋದನ್ನೇ ಬಿಡ್ತೀರಾ, ಅಷ್ಟು ಈಸಿ ಇದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್, ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಗಿಣ್ಣ ಮಾತ್ರ ಸಖತ್ ಟೇಸ್ಟಿಯಾಗಿ ಬಂದಿದೆ. ಇದಕ್ಕೆ ಸಕ್ಕರೆ ಹಾಕದೆ ಬೆಲ್ಲನ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಅದೇ ಟೇಸ್ಟಲ್ಲಿ ಬರುತ್ತೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.